ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಜನರ ಅರ್ಜಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಜನರ ಅರ್ಜಿಯನ್ನು ಸ್ವೀಕರಿಸೋದಕ್ಕೆ ಇಲಾಖಾವಾರು ಪ್ರತ್ಯೇಕ ಕೌಂಟರ್ ಅನ್ನ ಕೂಡ ಮಾಡಲಾಗಿದೆ. ಜನರ ಅಹವಾಲನ್ನ ಡಿಸಿಎಂ ಡಿಕೆಶಿ ಸ್ವೀಕರಿಸಿದ್ದಾರೆ. ಈ ಮಧ್ಯೆ ಇದಕ್ಕೆ ರಾಜಕೀಯವೂ ಕೂಡ ಕನೆಕ್ಟ್ ಆಗ್ತಿದೆ. ಕಾರಣ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಬರೋದಕ್ಕಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೋಸ್ಕರ ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸುಮಾರು 2500 ಚಿಲ್ಲದ ಜನ ಇಲ್ಲಿವರೆಗೂ ನಿನ್ನೆವರೆಗೂ ವಸತಿ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. 1521 ಜನ ಮನೆ ಬೇಕು ಅಂತ, ಸೈಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಮನೆ ಬೇರೆ ಒಟ್ಟು ಸುಮಾರು 4,000 ಜನ ಈ ಸೈಟು ಮನೆಗೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ನಿಜವಾಗ್ಲೂ ಯಾರ್ಯಾರಿಗೆ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ಅದೆಲ್ಲ ನಮ್ಮ ಅಧಿಕಾರಿಗಳು ಬಂದು ನೋಡ್ತಾರೆ, ಸಾರ್ವಜನಿಕ ನೋಡ್ತಾರೆ. ಯಾರು ನಿಜವಾಗ್ಲೂ ಇಲ್ಲ, ಸಣ್ಣ ಮನೇಲಿದ್ದಾರೆ, ಭಾಗ ಮಾಡಿಕೊಂಡಿದ್ದಾರೆ, ಕೊಡಲೇಬೇಕು ಅನಿಸ್ತದೆ ಅಂತವ್ರಿಗೆಲ್ಲ ಒಂದು ಪಟ್ಟಿ ಮಾಡಿ ಒಂದು ಸ್ಪೆಷಲ್ ಆಗಿ ಸೈಟ್ ಇಲ್ಲದೆ ಹೋದವ್ರಿಗೆ ಸೈಟು, ಮನೆ ಇಲ್ಲದೆ ಹೋದವ್ರ ಮನೆ, ಅದಕ್ಕೆ ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ. ಇದಕ್ಕೆ ನಿಮ್ಗೆ ನಾನು ಕೇಳೋದಿಷ್ಟೇ, ಈಗಾಗಲೇ ಸುಮಾರು ಗೌರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲಿದೆ ಗುರ್ಸ್ತಾ ಇದ್ದೇವೆ. ಚನ್ನಪಟ್ಟಣ ಸುತ್ತಮುತ್ತಲು ಒಂದು ಹೊಸ ಟೌನ್ ಮಾಡೋದು ಚಿಂತೆ ಇಲ್ಲ. ನಾನು ಕನಕಪುರದಲ್ಲಿ ಮಾಡಿದ್ದೀನಿ 100 ಎಕರೆಗೆ. ಹಂಗೆ ರಾಮನಗರದಲ್ಲೂ ಈಗಾಗಲೇ ತಯಾರು ಮಾಡ್ತಾ ಇದ್ದೇವೆ. ಆ ಸೈಟ್ ಅನ್ನು ಹಂಚುವಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಅದಕ್ಕೆ ಈಗಾಗಲೇ ಜಮೀನು ಎಲ್ಲೆಲ್ಲಿದೆ ಅಂತ ಹೇಳಿ ಈಗಾಗಲೇ ಹುಡುಕ್ತಾ ಇದ್ದೀವಿ. ಸಿಕ್ಕಲಿಲ್ಲ ನಾನು ನಿಮಗೂ ಹೇಳ್ತೀನಿ. ಈಗ ನಿಮ್ಮ ಚೇರ್ಮನ್ ಯಾರೋ ಹೇಳ್ತಾ ಇದ್ರು, ಇಲ್ಲೇ ಗೋಮಾಳ ಒಂದು 30-40 ಎಕರೆ ಇದೆ ಅಂತ ಹೇಳ್ತಾ ಇದ್ರು. ಈ ಊರಲ್ಲೂ ವೆಂಟಗಿರಿಗೌಡರು ಊರು ನನಗೆ ನೆನಪಿದೆ. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ವೆಂಟಗಿರಿಗೌಡರು ನನಗೆ ಬಹಳ ಹತ್ರ ಇದು. ಎಂಪಿಗೂ ನಿಂತಿದ್ದವು. ಸೊ ಎಲ್ಲ ಬಹಳ ಹತ್ರ ಇದೆ. ಈ ಊರಿನಲ್ಲಿ ಬಹಳ ಜನ ಗ್ರಾಜುಯೇಟ್ಗಳು, ಲೆಕ್ಚರರ್ಗಳೆಲ್ಲ ಇತ್ತು. ಬಹಳ ನನಗೆ ಪರಿಚಯ. ಈ ಊರಿನ ಅನೇಕ ಹಿರಿಯ ನಾಗರಿಕರು ಅವರೆಲ್ಲ ಕೂಡ ಬಹಳ ಹೋರಾಟವನ್ನು ಮಾಡಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ತಮ್ಗೆ ಹೇಳೋದಿಷ್ಟೇ, ನಮ್ಮ ಯೋಜನೆಗಳು 5 ಗ್ಯಾರಂಟಿ ನಮ್ಮ ಈಗ ತರ ನಮ್ಮ ರಾಜು ಹೇಳ್ತಾ ಇದ್ರು 96% ಈ 2,000 ರೂಪಾಯಿದು ಎಲ್ಲರಿಗೂ ಕೂಡ ಬರ್ತಾ ಇದೆಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.